ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸ್ವೀಟಿ ಫರ್ನಾಂಡಿಸ್. ಇವತ್ತು ನಾನು ನಿಮಗೆ ಮ್ಯಾಂಗ್ಳೂರಲ್ಲಿರೋ ಮುಡಿಪು ಇನ್ಫೋಸಿಸ್ ಕ್ಯಾಂಪಸ್ನ ತೋರಿಸ್ತಿದ್ದೀನಿ. ಮ್ಯಾಂಗ್ಳೂರಿಂದ ಸುಮಾರು 15 to 20 ಕಿಲೋಮೀಟರ್ಸ್ ದೂರ ಇರೋ ಈ ಕ್ಯಾಂಪಸ್ ತುಂಬಾ ಪೀಸ್ಫುಲ್ ಎನ್ವಿರಾನ್ಮೆಂಟ್. ಯಾಕಂದರೆ ಇಲ್ಲಿರೋ ಹಿಲ್ಸ್, ಗ್ರೀನರಿ ಆ್ಯಂಡ್ ಫ್ರೆಶ್ ಏರ್ ಈ ಕ್ಯಾಂಪಸ್ನ ತುಂಬ ಸ್ಪೆಷಲ್ ಆಗಿ ಮಾಡುತ್ತೆ. ಸೊ ಇವತ್ತು ನಾನು ನಿಮಗೆ ಇನ್ಫೋಸಿಸ್ ಕ್ಯಾಂಪಸ್ ಒಳಗಡೆ ಏನೆಲ್ಲ ಇದೆ, ಹೇಗೆಲ್ಲ ಇದೆ ಅಂತ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ನಮ್ಮ ID ಕಾರ್ಡ್ ಆ್ಯಂಡ್ ಫಿಂಗರ್ ಪ್ರಿಂಟಿಂದನೇ ಲಾಗಿನ್ ಆಗೋದು. ಅದೇ ನಮ್ಮ ಎಂಪ್ಲಾಯಿಗಳ ಅಥೆಂಟಿಕೇಷನ್ ಆಗಿರುತ್ತೆ. ಅದನ್ನು ಮಾಡಿಕೊಂಡು ಬ್ಯಾಗ್ನ ಸ್ಕ್ಯಾನ್ ಮಾಡಬೇಕು. ನಿಮ್ಮ ಪರ್ಸ್ನಲ್ ಬ್ಯಾಗ್ ಇರ್ಬೋದು, ಲ್ಯಾಪ್ಟಾಪ್ ಬ್ಯಾಗ್, ಅದನ್ನು ಸ್ಕ್ಯಾನರಲ್ಲಿ ಹಾಕಲೇಬೇಕು. ಆಮೇಲೆ ಅಲ್ಲೇ ಕೂತ್ಕೊಂಡು ಕ್ಯಾಬ್ಗೆ ವೆಯ್ಟ್ ಮಾಡ್ತೀವಿ. ಕ್ಯಾಬ್ ಅಂದರೆ ಇಲ್ಲಿ ಬರುತ್ತೆ, ಬಸ್ ಅಥವಾ ಬೇರೆ ಜೀಪ್ ಇದ್ರೆ ಅದು ಕೂಡ ಬರುತ್ತೆ. ಬಸ್ ಯಾವಾಗ ಬರುತ್ತೆ ಅಂದರೆ ತುಂಬ ಎಂಪ್ಲಾಯೀಸ್ ಇದ್ದರೆ ಎಟ್ ಎ ಟೈಮ್ ಬಸ್ ಕಳಿಸ್ತಾರೆ. ನೀವು ಕ್ಯಾಂಪಸ್ ಇಲ್ಲೇ ನೋಡ್ಬೋದು, ತುಂಬ ನೀಟ್ ಕ್ಲೀನಾಗಿರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಗ್ರೀನರಿ ಮ್ಯಾಂಗ್ಳೂರ್ DC ಅಂದರೆ. ಯಾಕಂದರೆ ಇದು ಲಿಟ್ರಲಿ ಇದು ಇನ್ ಬಿಟ್ವೀನ್ ಫಾರೆಸ್ಟಲ್ಲೇ ಇರೋದು. ನಾನು ಬೇರೆ DC ಕಂಪೇರ್ ಮಾಡಿದರೆ ಇದು ತುಂಬಾ ಚಿಕ್ಕ ಕ್ಯಾಂಪಸ್, ಬಟ್ ಸಿಕ್ಕಾಪಟ್ಟೆ ಗ್ರೀನರಿ ಇರೋ ಕ್ಯಾಂಪಸ್. ನಾನು ತುಂಬ DCಗೆ ಹೋಗಿದ್ದೀನಿ, ಬ್ಯಾಂಗ್ಳೂರ್, ಮೈಸೂರು, ಪುಣೆ ಇದೆಲ್ಲ ನೋಡಿದ್ದೀನಿ. ಅದು ತುಂಬಾ ದೊಡ್ಡ ಕ್ಯಾಂಪಸ್ ಆ್ಯಂಡ್ ಬ್ಯೂಟಿಫುಲ್ ಕ್ಯಾಂಪಸ್. ಇದು ತುಂಬ ಚಿಕ್ಕ ಕ್ಯೂಟ್ ಕ್ಯಾಂಪಸ್ ಅಂತ ಹೇಳ್ಬೋದು. ಇಲ್ಲಿ ಇದೊಂದು ಜಂಕ್ಷನ್, ಇಲ್ಲಿ ತುಂಬ ಡಿಫ್ರೆಂಟ್ ವೇಸ್ ಇದೆ, ನೀವು ನೋಡ್ಬೋದು. ಇಲ್ಲಿ ಎಲ್ಲ ಕಡೆ ಹೋಗೋದಕ್ಕೆ ನಮಗೆ ಆಥರೈಸೇಷನ್ ಇಲ್ಲ, ಯಾಕಂದರೆ ಕೆಲವುದೆಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾಸ್ ಇರುತ್ತೆ. ನಮ್ಮ ಬಸ್ ಬಂದು ನಿಲ್ಲೋದು ಬಸ್ ಬೇಯಲ್ಲಿ. ಇದೊಂಥರ ಎಲ್ಲ ಕ್ಯಾಬ್ಸ್ಗಳಿಗೆ ಮೇನ್ ಸ್ಟಾಪ್ ಇದು. ಇಲ್ಲೇ ಬಂದು ನಿಲ್ಲಿಸೋದು. ಇಲ್ಲಿಂದ ನಾವು ಇಳ್ಕೊಂಡು ಬೈ ವಾಕ್ ನಮಗೆ ಯಾವ ಬಿಲ್ಡಿಂಗ್ಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು. ಇಲ್ಲಿಂದ ಎಲ್ಲ ಎಂಪ್ಲಾಯೀಸ್ ಇಳ್ಕೊಂಡು ತಮ್ಮ ತಮ್ಮ ಬ್ಲಾಕ್ಸ್ಗೆ ಹೊರಡ್ತಾರೆ. ಹೋಗೋ ದಾರಿಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಕ್ಯೂಟಾಗಿರೋ ಗಾರ್ಡನ್ಸ್ ಇದೆ, ಬ್ಯೂಟಿಫುಲ್ ಫ್ಲವರ್ಸ್ ಆ್ಯಂಡ್ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಇದೆ. ಇವರು ತಮ್ಮ ಜಾಗನ ವೇಸ್ಟ್ ಮಾಡೇ ಇಲ್ಲ. ಆ್ಯಂಡ್ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಸ್ಪೀಡ್ ಲಿಮಿಟ್ 20 ಅಂತ. ಏನಕ್ಕಂದರೆ ಇಲ್ಲಿ ವೆಹಿಕಲ್ಸ್ ಬರುತ್ತೆ, ಇಂಟರ್ನಲ್ ವೆಹಿಕಲ್ಸ್. ಸೊ ಆ ವೆಹಿಕಲ್ಸ್ದೆಲ್ಲ ಸ್ಪೀಡ್ ಲಿಮಿಟ್ ಅಷ್ಟೇ ಇರ್ತಾರೆ. ಬಿಕಾಸ್ ಇಲ್ಲಿ ಎಂಪ್ಲಾಯೀಸ್ ಆ್ಯಂಡ್ ವರ್ಕರ್ಸ್ ಎಲ್ಲರೂ ಇಲ್ಲಿ ನಡ್ಕೊಂಡು ಹೋಗೋದ್ರಿಂದ ಅಲ್ಲಿ ಲಿಮಿಟ್ ಅನ್ನುವಂಥದ್ದು ಅಷ್ಟೇ ಇಟ್ಟಿರ್ತಾರೆ. ನೀವು ನೋಡ್ಬೋದು, ಕಾರ್ ಕೂಡ ಅಷ್ಟೇ ಸ್ಲೋ ಆಗಿ ಹೋಗುತ್ತೆ. ಆ್ಯಂಡ್ ಇಲ್ಲೊಂದು ಬೋರ್ಡ್ ನೋಡ್ಬೋದು, ಇದು STB 1 to 4 4 ಮೇನ್ ಬಿಲ್ಡಿಂಗ್ಸ್ ಇದೆ. ಅದು FC ಅಂದರೆ ಫುಡ್ ಕೋರ್ಟ್, ತಿನ್ನೋಕ್ಕೇನು ಬೇಕು ಅದು. ECC ETN ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್, ಇದು ಕೂಡ 3 ಸಪ್ರೇಟ್ ಬಿಲ್ಡಿಂಗ್. ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಇಂಡೋರ್ ಸ್ಪೋರ್ಟ್ಸ್ ಇರುತ್ತೆ. ಯಾವುದಾದ್ರೂ ನಿಮ್ಗೆ ಇಂಡೋರ್ ಗೇಮ್ಸ್ ಆಡಬೇಕಂದ್ರೆ ಅದಕ್ಕೆ ಪೇ ಮಾಡಿಬಿಟ್ಟು ಆಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ 1 ಡೇಗೆ 150 rupees ಏನೋ ಇರುತ್ತೆ, ಬಟ್ ವಿಚ್ ಇಸ್ ವೆರಿ ಅಫೋರ್ಡೆಬಲ್. ಆ್ಯಂಡ್ ECC ಅಂದರೆ ಅದೊಂದು ಫ್ರೀ ಸ್ಟೇ, ಎಂಪ್ಲಾಯೀಸ್ಗಳಿಗೆ ಮಾತ್ರ. ಅಪ್ ಟು 1 week ಫ್ರೀ ಸ್ಟೇ ಇರುತ್ತೆ. ಅದು ನಿಮ್ಮ ಮ್ಯಾನೇಜರ್ಗಳು ಅಪ್ರೂವ್ ಮಾಡಿದರೆ ಮಾತ್ರ. ಸ್ಪೋರ್ಟ್ಸ್ಗೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ. ಅದು ನೋಡಿ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನು ತುಂಬ ಸಲ ಕ್ರಿಕೆಟ್ ಮ್ಯಾಚ್ ನೋಡಿದ್ದೀನಿ, ಟೂರ್ನಮೆಂಟ್ಸ್ ನೋಡಿದ್ದೀನಿ, ಇಂಟರ್ DC ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. ಇದು ಸ್ಪೋರ್ಟ್ಸ್ ಡೇ ಹೋಗೋ ವೇ. ಆ್ಯಕ್ಚುಲಿ ನಾನು ಹೋಗಿಲ್ಲ ಅವತ್ತು, ಬಟ್ ಇಲ್ಲಿ ಕೂಡ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ, ಲೈಕ್ ನಿಮ್ಗೆ ಎಲ್ಲಿ ಹೋಗಬೇಕು ಏನು ಎತ್ತ ಅಂತ. ಆ್ಯಂಡ್ ಇದು ಬಂದು ಸೆಂಟರ್ ಆಫ್ ದಿ ಕ್ಯಾಂಪಸ್, IM INFI ಅಂತ ದೊಡ್ಡದಾಗಿ ಒಂದು 3D ಲೆಟರ್ ಸೈನ್ ಹಾಕಿದ್ದಾರೆ, ನೋಡ್ಬೋದು. ಸೊ ಇದು ಸೆಂಟರ್ ಆಫ್ ದ ಕ್ಯಾಂಪಸ್. ಇಲ್ಲಿಂದ ರೈಟಿಗೆ ಹೋದರೆ 2 ಬಿಲ್ಡಿಂಗ್ ಇರುತ್ತೆ, ಲೆಫ್ಟಿಗೆ ಹೋದರೆ 2 ಬಿಲ್ಡಿಂಗ್ ಇರುತ್ತೆ. ಬೇಸಿಕಲಿ ಇನ್ಫೋಸಿಸಲ್ಲಿ 4 ಮೇನ್ ಬಿಲ್ಡಿಂಗ್ ಇರುತ್ತೆ. ನಿಮಗೆ ಯಾವುದೇ ಬಿಲ್ಡಿಂಗಿಗೆ ಹೋಗಬೇಕಂದ್ರೆ ಸೈಕಲ್ ಥ್ರೂ ಹೋಗ್ಬೋದು, ಬಿಕಾಸ್ ನಡ್ಕೊಂಡು ಹೋಗಿದ್ರೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ, ಹಾಗಂತ ಸೈಕಲ್ ಇಟ್ಟಿದ್ದಾರೆ. ಸೊ ಸೈಕಲಲ್ಲಿ ಕೂಡ ಹೋಗ್ಬೋದು. ನಾನು ಹೋಗೋದು ಅದೇ ಬಿಲ್ಡಿಂಗಿಗೆ, ಅದು STB 4. ಯೂಶ್ವಲಿ ನಾನು ಅಲ್ಲೇ ಹೋಗ್ತೀನಿ, ನನಗಿಷ್ಟ. ಇದು ಮುಡಿಪು ಕ್ಯಾಂಪಸ್ ಆ್ಯಕ್ಚುಲಿ ಒಂದು ಸರ್ಕಲ್. ನೀವು ಇದೇ ವೇಯಲ್ಲಿ ಮತ್ತೆ ಸುಮಾರು ಮುಂದೆ ಹೋದರೆ ಮತ್ತೆ ಆ ಸೆಂಟರ್ ಆಫ್ ದಿ ಕ್ಯಾಂಪಸ್ IM INFI ಅಂತ ಏನು ಬರ್ತಿದ್ದಾರೆ ಅಲ್ಲೇ ರೀಚ್ ಆಗ್ತೀರಾ. ಸೊ ಈ ಸರ್ಕಲಲ್ಲಿ 4 ಮೇನ್ ಬಿಲ್ಡಿಂಗ್ ಇರೋದು ಎಲ್ಲ ಕಡೆ. ಬ್ಯಾಂಗ್ಳೂರ್ ಆಗಲಿ ಅಥವಾ ಬೇರೆ ಯಾವುದೇ DC ಆಗಲಿ ಎಲ್ಲದೂ ತುಂಬಾ ಬ್ಯೂಟಿಫುಲ್ ಕ್ಯಾಂಪಸ್. ಇದಕ್ಕೆ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ಮ್ಯಾಂಗ್ಳೂರ್ ಕ್ಯಾಂಪಸ್ ಏನೂ ಅಲ್ಲ, ಆದರೆ ನನಗೆ ಇದೇ ಇಷ್ಟ. ಯಾಕಂದರೆ ಇಲ್ಲಿ ತುಂಬ ಕಡಿಮೆ ಜನ, ವಿಚ್ ಇಸ್ ವೆರಿ ಪೀಸ್ಫುಲ್. ಕ್ರೌಡೇ ಇಲ್ಲ ಇಲ್ಲಿ, ತುಂಬ ಪೀಸ್ ಆ್ಯಂಡ್ ಕಾಮ್ ಆಗಿರುತ್ತೆ. ಆ್ಯಂಡ್ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಯಾರಿಗೂ ಬರೋದಕ್ಕೆ. ಇದೇ ಈಗ ಬ್ಯಾಂಗ್ಳೂರ್ ಆಗಿದ್ದರೆ ಇಲ್ಲಿ ನನಗೆ ವ್ಲಾಗ್ ಮಾಡೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಜನ ಇರ್ತಿದ್ರು. ಬಟ್ ಇಲ್ಲಿ ನೋಡಿ ಯಾರೂ ಇಲ್ಲ, ಲಿಟ್ರಲಿ ವೆರಿ ಫ್ಯೂ ಮೆಂಬರ್. ಬಿಲ್ಡಿಂಗ್ಗೆ ಎಂಟ್ರಿ ಮಾಡಬೇಕಂದ್ರೆ ನಮ್ಮ ID ಕಾರ್ಡಿಂದ ಸ್ಕ್ಯಾನ್ ಮಾಡಿಬಿಟ್ಟೆ ನಾವು ಬಿಲ್ಡಿಂಗ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಿಫ್ಟ್ ಆಪ್ಷನ್ ಇದೆ, ಲೈಕ್ ಮೇಲ್ಗಡೆ ಹೋಗೋರಿಗೆ
ಬೇರೆ ಫ್ಲೋರ್ ಇದ್ದರೆ ಅವರು ಲಿಫ್ಟಲ್ಲಿ ಹೋಗ್ಬೋದು ಅಥವಾ ಸ್ಟೇರ್ ಕೇಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನಾನು ಸೈಡ್ ವ್ಯೂವಿಂದನೂ ಕೂಡ ರೆಕಾರ್ಡ್ ಮಾಡಿದ್ದೆ. ನೀವು ಲೈಕ್ ಎಂಟರ್ ಆಗೋದು ಅಥವಾ ಎಕ್ಸಿಟ್ ಆಗೋದು ನಿಮ್ಮ ರೈಟ್ ಸೈಡಿಂದ, ಇಲ್ಲಿಂದನೇ ಜಸ್ಟ್ ನಾನು ಎಂಟರ್ ಆಗಿದ್ದು. ಆ್ಯಂಡ್ ಇಲ್ಲಿಂದ ನೀವು ಈ ಕಡೆ ಬಂದು ಲೆಫ್ಟ್ ಸೈಡಲ್ಲಿ ವಾಶ್ರೂಮ್ ಇರುತ್ತೆ, ಲೇಡೀಸ್ ಆ್ಯಂಡ್ ಜೆಂಟ್ಸಿದು. ಆ್ಯಂಡ್ ದಿಸ್ ಈಸ್ ಪ್ಯಾಂಟ್ರಿ, ಕ್ಯಾಫೆಟೇರಿಯಾ. ಸೊ ಇಲ್ಲಿ ಕೂತ್ಕೊಂಡು ಆರಾಮಾಗಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಕಾಫಿನೋ, ಟೀನೋ, ನೀರೋ ಏನು ಬೇಕಾದರೂ ಕುಡಿಬೋದು. ಆ್ಯಂಡ್ ಕಂಪ್ಲೀಟ್ ಫ್ರೀಯಾಗಿ. ಇದಕ್ಕೆ ಯಾವುದಕ್ಕೂ ಪೇ ಮಾಡಬೇಕಂತ ಇಲ್ಲ. ಇಲ್ಲಿ ಲ್ಯಾಟೆ, ಎಸ್ಪ್ರೆಸ್ಸೋ, ಕ್ಯಾಪುಚಿನೋ ಅಥವಾ ಕಾಫಿ, ಕಾರ್ಡಮಮ್ ಟೀ, ಲೈಮ್ ಟೀ, ಹಾಟ್ ವಾಟರ್, ಕೋಲ್ಡ್ ವಾಟರ್ ಎಲ್ಲದು ಫ್ರೀಯಾಗಿ ಸಿಗುತ್ತೆ. ಆರಾಮಾಗಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ಕುಡಿಬೋದು. ಸೊ ಇವಾಗ ನಿಮಗೆ ಕಾಫಿ ಅಥವಾ ಕ್ಯಾಪುಚಿನೋ ಏನಾದರೂ ಬೇಕಂದರೆ ಇಷ್ಟೊಂದು ಆಪ್ಷನ್ಸ್ ಇರುತ್ತೆ. ಯಾವುದು ಅಂತ ಫಸ್ಟ್ ಕ್ಲಿಕ್ ಮಾಡಬೇಕು. ನಾನು ಯೂಶ್ವಲಿ ಲ್ಯಾಟೆ ತೊಗೊಳ್ತಿದ್ದೆ. ನೋಡ್ತಿದ್ದೀರಲ್ಲ ಹೆಂಗೆ ಬರುತ್ತೆ ಅಂತ. ಫಸ್ಟ್ಗೆ ನಂಗೆ ತುಂಬ ಖುಷಿ ಆಗ್ತಿತ್ತು, ತುಂಬ ಚೆನ್ನಾಗಿ ಕುಡಿತಿದ್ದೆ, ತುಂಬ ಟೇಸ್ಟಿಯಾಗಿದೆ, ಫ್ರೀಯಾಗಿಯೂ ಇದೆ ಅಂತ ನಾನು ನನ್ನ ಫ್ರೆಂಡ್ ಯಾವಾಗಲೂ ಬಂದು ಕುಡಿತಿದ್ವಿ. ಬಟ್ ಅದು ಇವಾಗ ಅಷ್ಟು ಇಷ್ಟ ಆಗಲ್ಲ, ಬೇಜಾರಾಗುತ್ತೆ. ಸೊ ಸುಮ್ಮನೆ ಕುಡಿಬೇಕಲ್ಲ ಅಂತ ಕುಡಿಯೋದು. ಅಲ್ಲೇ ಪಕ್ಕದಲ್ಲಿ ಶುಗರ್ ಇರುತ್ತೆ, ಲೈಕ್ ಕೆಲವರಿಗೆ ಶುಗರ್ ಬೇಡ ಅಂತಿದ್ರೆ ಹಾಕ್ಕೊಳ್ಳದೆ ಇರ್ಬೋದು. ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಂಡು ಅಲ್ಲೇ ಪಕ್ಕದಲ್ಲಿ ಅದನ್ನು ಸ್ಟಿರ್ ಮಾಡೋದಕ್ಕೆ ಒಂದು ವುಡನ್ ಸ್ಟಿಕ್ ಕೂಡ ಇಟ್ಟಿರ್ತಾರೆ, ಅದರಲ್ಲಿ ನೀವು ಸ್ಟಿರ್ ಮಾಡ್ಕೊಳ್ಬೋದು. ಆ್ಯಂಡ್ ಅದನ್ನು ಅಟ್ ಲಾಸ್ಟ್ ಡಸ್ಟ್ಬಿನ್ನಿಗೆ ಹಾಕಿ ನನ್ನ ಕಪ್ನ ವಾಶ್ ಮಾಡಿಬಿಟ್ಟೆ ಹೋಗಬೇಕು. ಅದನ್ನು ಅಲ್ಲಿ ಇಲ್ಲಿ ಇಡೋ ಹಾಗೆ ಇಲ್ಲ. ಇಲ್ಲಿ ಕೂತ್ಕೊಂಡು ಕುಡಿಯುವಾಗ ಆ್ಯಂಬಿಯನ್ಸ್ ತುಂಬಾ ಪೀಸ್ಫುಲ್ ಆಗಿದೆ. ಆ್ಯಂಡ್ ನಾನು ಕೂತ್ಕೊಂಡಿದ್ದೀನಲ್ಲ, ಅಲ್ಲಿಂದ ಒಳ್ಳೆ ವ್ಯೂ ಇದೆ ಆ್ಯಕ್ಚುಲಿ. ಬಿಕಾಸ್ ಇದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ನಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಎಸ್ಪೆಷಲಿ ಮಳೆಗಾಲದಲ್ಲಂತೂ ಸೂಪರ್ ಆಗಿರೋ ವ್ಯೂ, ಬಿಕಾಸ್ ಅಲ್ಲಿ ಫುಲ್ ಫಾಗ್ ಇರುತ್ತೆ. ಐ ವಿಶ್ ಐ ಕುಡ್ ಹ್ಯಾವ್ ರೆಕಾರ್ಡ್ ಇಟ್ ಇನ್ ರೈನಿ ಸೀಸನ್, ಬಟ್ ಇಟ್ಸ್ ಫೈನ್. ಸೊ ನಮ್ಮದು ಬ್ಲಾಕ್ಗೆ ಎಂಟರ್ ಮಾಡಬೇಕಂದ್ರೂ ಕೂಡ ನಮ್ಮದು ಐ ಡಿ ಕಾರ್ಡನ್ನ ಸ್ಕ್ಯಾನ್ ಮಾಡಲೇಬೇಕು, ಎಲ್ಲಿ ಹೋಗ್ಬೇಕಂದ್ರೂ ಮಾಡಲೇಬೇಕು. ನಾನು ಎಂಟರ್ ಆಗಿದ್ದು STB 4 ಬಿ ವಿಂಗ್ಗೆ. ಬಿ ವಿಂಗ್ ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಎಂಟರ್ ಆಗ್ತಿದ್ದಂಗೆ ನಿಮಗೊಂದು ಪುಟಾಣಿ ಕೂತ್ಕೊಳ್ಳೋದಕ್ಕೆ ಆಗಲಿ ಅಥವಾ ಜಸ್ಟ್ ಡಿಸ್ಕಸ್ ಮಾಡೋದಕ್ಕಂತಲೇ ಒಂದು ಚಿಕ್ಕ ಮೀಟಿಂಗ್ ರೂಮ್ ಅಲ್ಲ ಇದು, ಜಸ್ಟ್ ಒಂದು ಹೊರಗಡೆ ಇಟ್ಟಿರುವಂಥದ್ದು. ಇಲ್ಲಿ ಕೂತ್ಕೊಂಡು ನೀವೇನಾದರೂ ಚಿಟ್ ಚಾಟ್ ಮಾಡ್ಬೋದು, ಕಾಫಿ ಕುಡಿಬೋದು. ಆ್ಯಂಡ್ ಇದು ಒಂದು ಆ್ಯಕ್ಚುಲಾಗಿ ಒಳಗಡೆ ಹಿಂಗಿದೆ. ಎಲ್ಲರಿಗೂ ಸಪ್ರೇಟ್ ಆಗಿರೋ ಅವ್ರದ್ದು ಕ್ಯೂಬಿಕಲ್ಸ್ ಇರುತ್ತೆ, ಅಲ್ಲೇ ಕೂತ್ಕೊಂಡು ವರ್ಕ್ ಮಾಡೋದು. ಯೂಶ್ವಲ್ ಆಗಿ ನಾವು ಫಸ್ಟೇ ನಮ್ಮ ಸೀಟ್ನ ಅಲೋಕೇಟ್ ಮಾಡಬೇಕು ನಮ್ಮ ಫೋನಲ್ಲೇ. ಬಟ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಆ್ಯಕ್ಚುಲಾಗಿ ಯಾರೂ ಕೂಡ ಫಾಲೋ ಮಾಡಲ್ಲ. ಯಾರಿಗೆ ಎಲ್ಲಿ ಬೇಕೋ ಅಲ್ಲೋಗಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಸೊ ಆ್ಯಂಡ್ ಎಲ್ಲರದ್ದು ಕಾಲು ಕೆಳಗಡೆ ಒಂದೊಂದು ಡಸ್ಟ್ಬಿನ್ ಕೂಡ ಇಟ್ಟಿರ್ತಾರೆ, ನಮಗೇನಾದರೂ ವೇಸ್ಟ್ ಹಾಕ್ಕೋಬೇಕಂದ್ರೆ ಹಾಕೋಬೋದು. ಇದೊಂದು ಚಿಕ್ಕದಾಗಿರೋ ಪರ್ಸ್ನಲ್ ಮೀಟಿಂಗ್ ರೂಮ್ಸ್. ಲೈಕ್ ಕೆಲವರು ಅವ್ರಿಗೆ ಅಸೈನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಅಸೈನ್ ಮಾಡ್ಕೊಂಡಿರೋದು ಅವ್ರದ್ದೇ ಮೀಟಿಂಗ್ ರೂಮ್ ಆಗಿರುತ್ತೆ. ಲೈಕ್ ಬೇರೆಯವ್ರು ಯಾರು ಯೂಸ್ ಮಾಡಲ್ಲ. ಆ್ಯಂಡ್ ಇಲ್ಲಿ ಕೂಡ ಚಿಕ್ಕದಾಗಿರೋ ಒಂದು ಸೋಫಾ ಸೀಟ್ಸ್ ಇದೆ, ಇಲ್ಲಿ ಕೂಡ ಕೂತ್ಕೊಳ್ಬೋದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂದರೆ. ಆ್ಯಂಡ್ ಇದು ವಿಂಡೋದಿಂದ ವ್ಯೂ ಹೊರಗಡೆ ಹೇಗಿದೆ ಅಂತ. ಇದು ಇನ್ನೊಂದು ಬಿಲ್ಡಿಂಗು. ಆ್ಯಂಡ್ ಇದೊಂದು ಮೀಟಿಂಗ್ ರೂಮ್. ಲೈಕ್ ಇಲ್ಲಿ ಯಾರು ಬೇಕಾದರೂ ಬಂದು ಕೂತ್ಕೊಂಡು ಕಾಲ್ಸ್ ಏನಾದರೂ ಇದ್ದರೆ ಅಟೆಂಡ್ ಮಾಡ್ಬೋದು, ಅಥವಾ ಮೀಟಿಂಗ್ ಏನಾದರೂ ಇದ್ದರೆ ಇಲ್ಲಿ ಬಂದು ಮಾಡ್ಬೋದು. ಆ್ಯಂಡ್ ಇಲ್ಲಿಂದ ಕೂಡ ಹೊರಗಡೆದು ವ್ಯೂಸ್ ಎಲ್ಲ ಬರುತ್ತೆ. ಇದೆಲ್ಲ ಆ್ಯಂಬಿಯನ್ಸ್ ತುಂಬಾ ಸೂಪರ್ ಆಗಿದೆ. ಆ್ಯಂಡ್ ಇದು ರೆಸ್ಟ್ ರೂಮ್, ಒಂದು ಲೇಡೀಸ್ ರೆಸ್ಟ್ ರೂಮಲ್ಲಿ ಸುಮ್ಮನೆ ಹಿಂಗೆ ವೀಡಿಯೋ ಮಾಡ್ಕೊಂಡಿದ್ದೆ. ನಾನು ಅದು ಯೂಶ್ವಲಿ ಮಾಡ್ತೀನಿ ಎಲ್ಲಿ ಹೋದಾಗಲೂ. ಆ್ಯಂಡ್ ಇದು ಹೊರಗೆ ಬಂದೆ ಬಿಕಾಸ್ ನಾನು ಲಂಚ್ಗೆ ಹೊರಟೆ. ಇದು STB 4 ಹೊರಗಡೆ ಬಂದಿದ್ದು. ಆ್ಯಂಡ್ ಇಲ್ಲಿಂದ ಬೈ ವಾಕ್ ಅಥವಾ ಬೈ ಸೈಕಲ್, ಫುಡ್ ಕೋರ್ಟ್ ಸ್ವಲ್ಪ ದೂರನೇ ಇದೆ ನಮಗೆ ಇಲ್ಲಿಂದ. ನಾನು ಯಾವ ಕಡೆಯಿಂದ ಹೋದರೂ ದೂರನೇ ಆಗುತ್ತೆ. ಆ್ಯಕ್ಚುಲಿ ದೂರ ಇದ್ದರೆ ಸ್ವಲ್ಪ ಬೆಟರ್, ಏನಕ್ಕಂದರೆ ಊಟ ಎಲ್ಲ ಆದಮೇಲೆ ಒಂದು ವಾಕ್ ಹಾಗೆ ಆಗಿಬಿಡುತ್ತೆ. ವಾಕ್ ಆದರೆ ನಾವು ಊಟ ಮಾಡಿದ್ದೆಲ್ಲ ಪ್ರಾಪರಾಗಿ ಡೈಜೆಸ್ಟ್ ಆಗುತ್ತೆ. ಸೊ ತುಂಬ ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ಇದು ನೋಡ್ಬೋದು, ಇದೊಂದು ಆಡಿಟೋರಿಯಂ. ಲೈಕ್ ಏನಾದರೂ ಕಲ್ಚರಲ್ ಈವೆಂಟ್ಸ್ ಆ ಥರ ಏನಾದರೂ ಇದ್ದರೆ ಇಲ್ಲೇ ಲೆಫ್ಟ್ ಸೈಡೆಲ್ಲರೂ ಆಡಿಟೋರಿಯಮಲ್ಲೇ ಮಾಡಿಸ್ತಾರೆ. ಆ್ಯಂಡ್ ರೈಟ್ ಸೈಡಲ್ಲಿ ನೋಡ್ಬೋದು ಲಿಟ್ರಲಿ ಒಂದು ಫಾರೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಫ್ರೂಟ್ಸ್ ಇದೆ, ಆ್ಯಕ್ಚುಲಿ ಚಿಕ್ಕು ಇದೆ. ಆಮೇಲೆ ಇನ್ನೊಂದು ಜಾಮೂನ್ ಫ್ರೂಟ್ ಅಂತಾರೆ, ನಿಮ್ಮ ಕಡೆ ಇದಕ್ಕೆ ಏನಂತಾರೆ ನನಗೆ ಅಷ್ಟು ಗೊತ್ತಿಲ್ಲ. ಇದನ್ನು ತುಂಬ ಯೂಶ್ವಲಾಗಿ ಇಲ್ಲೆಲ್ಲರೂ ತಿಂತಾರೆ ಇಷ್ಟಪಟ್ಟು, ಸ್ವೀಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಬೋರ್ಡ್ನ ನೀವು ನೋಡ್ಬೋದು, ನೋ ಎಂಪ್ಲಾಯೀಸ್ ಬಿಯಾನ್ ದಿಸ್ ಪಾಯಿಂಟ್ ಅಂತ. ಇಲ್ಲಿ ಯಾವುದೇ ಎಂಪ್ಲಾಯಿಗಳು ಇಲ್ಲಿಂದ ಆಚೆ ಹೋಗಬಾರ್ದು. ಅದು ಏನಕ್ಕಂದರೆ ರೆಸ್ಟ್ರಿಕ್ಟೆಡ್ ಏರಿಯಾ ಆಗಿರುತ್ತೆ. ಏನೋ ಒಂದು ಇಲ್ಲಿ ಕೂಡ ಇದೆ ನೋಡಿ ಅದೇ ಬೋರ್ಡು. ಮೇ ಬಿ ಅಲ್ಲೇನೋ ಒಂದು ಸೆಕ್ಯೂರಿಟಿ ರಿಲೇಟೆಡ್ ಅಥವಾ ಏನಾದರೂ ಒಂದು ಇದ್ದೇ ಇರುತ್ತೆ, ಅಲ್ಲಿ ನಾವು ಹೋಗಂಗಿಲ್ಲ. ಅಲ್ಲಿ ಹೋದರೆ ಅದು ಇಶ್ಯೂ ಆಗುತ್ತೆ. ಆ್ಯಂಡ್ ಇಲ್ಲೇ ಲೆಫ್ಟಲ್ಲಿ ನೀವು ಸ್ಟ್ರೈಟಾಗಿ ನೋಡ್ಬೋದು, ಇದು ಸ್ಪೋರ್ಟ್ಸ್ ಗ್ರೌಂಡು.
ಇಲ್ಲಿ ಯಾವುದಾದ್ರೂ ಮ್ಯಾಚ್, ಕ್ರಿಕೆಟ್ ಮ್ಯಾಚ್ ಅಥವಾ ಟೂರ್ನಮೆಂಟ್ಸ್ ಎಲ್ಲ ಆದರೆ ಇಲ್ಲೇ ಆಗೋದು. ಅವತ್ತು ಯಾವುದೋ ಮ್ಯಾಚ್ ಇರಲಿಲ್ಲ, ಸೊ ಐ ಕುಡ್ ನಾಟ್ ರೆಕಾರ್ಡ್ ಇಟ್. ಆ್ಯಂಡ್ ನಾವು ಯು ಕ್ಯಾನ್ ಸಿ STB 2. ಇದು ಇನ್ನೊಂದು ಬಿಲ್ಡಿಂಗ್. ಇದು ಆ ಬಿಲ್ಡಿಂಗ್ ಥರ ಅಲ್ಲ, ಸ್ವಲ್ಪ ಚೇಂಜ್ ಇದೆ ಒಳಗಡೆ. ಲೈಕ್ ಸ್ವಲ್ಪ ಕ್ಯೂಬಿಕಲ್ಸ್ ಎಲ್ಲ ಕ್ಲೋಸ್ಡ್ ಆಗಿದೆ. ಬಟ್ ನನಗೆ ಅದೇ ಬಿಲ್ಡಿಂಗ್ ಇಷ್ಟ, STB 4. ನಾನು ಯಾವತ್ತು ಹೋಗಿದ್ದೆ ಅದೇ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಕೂಡ ಚೆನ್ನಾಗಿದೆ, ಇಲ್ಲ ಅಂತೇನಿಲ್ಲ. ಇವರೆಲ್ಲ ಕೂಡ ಲಂಚಿಗೆ ಹೋಗೋರು, ಕೆಲವರು ಹೋಗಿ ಮುಗಿಸಿ ಬಂದವರು, ಆ ಥರ. ಆ್ಯಂಡ್ ನಾನು ಹೋಗೋದು ಇವಾಗ ಕಾಲೇಜಲ್ಲಿ ಕ್ಯಾಂಟೀನ್ ಅಂತೀವಲ್ವಾ, ಇಲ್ಲಿ ಹೀಗೆ ಫುಡ್ ಕೋರ್ಟ್. ನಮ್ಮ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ, ಡಿನ್ನರ್ ಎಲ್ಲ ಇಲ್ಲಿ ಕೊಡ್ತಾರೆ. ಬಟ್ ಪೇ ಮಾಡಬೇಕು, ಪೇ ಮಾಡಿಬಿಟ್ಟು ತೊಗೊಳ್ಳೋದು. ಇದು ಫುಡ್ ಕೋರ್ಟ್ದು ಎಂಟ್ರೆನ್ಸ್. ಇಲ್ಲೆಲ್ಲ ಬರ್ತಿದ್ದಾರೆ ಲೈಕ್ ಏನು ಸೇವ್ ಎನರ್ಜಿ, ಕೀಪ್ ದ ಡೋರ್ ಕ್ಲೋಸ್ಡ್ ಅಂತ. ಬಿಕಾಸ್ ಒಳಗಡೆ AC ಇರುತ್ತೆ, ನಾವು ಡೋರ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗಬೇಕು. ಆ್ಯಂಡ್ ನಮಗೆ ಎಂಪ್ಲಾಯೀಸ್ನ ಬಿಲ್ಡಿಂಗ್ ಒಳಗೆ ನೋಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಫುಡ್ ಕೋರ್ಟಲ್ಲಂತೂ ಸಿಕ್ಕಾಪಟ್ಟೆ ಜನ ನೋಡೋಕ್ಕೆ ಸಿಗ್ಬೋದು. ಎಲ್ಲ ಎಂಪ್ಲಾಯೀಸ್ ಆಲ್ಮೋಸ್ಟ್ ಇಲ್ಲೇ ಇರ್ತಾರೆ, ಬಿಕಾಸ್ ಹಶ್ವಾಗುತ್ತಲ್ಲ ಎಲ್ರಿಗೂ. ಅದಕ್ಕೆ ಫುಡ್ ಕೋರ್ಟಲ್ಲಿ ತುಂಬ ಜನ ಎವ್ರಿ ಡೇ ಇರುತ್ತೆ. ಸೊ ನಾನಂತೂ ಯಾವಾಗಲೂ 12-12:30ಗೆ ಲಂಚ್ಗೆ ಬರೋದು, ಇಲ್ಲಾಂದರೆ ಬೈ 1-1:30 ಎಲ್ಲ ಐಟಮ್ಸ್ ಲಿಟ್ರಲಿ ಖಾಲಿ ಆಗುತ್ತೆ. ಆ್ಯಂಡ್ ಫುಡ್ ಕೋರ್ಟ್ ಈಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಚಾಟ್. ನಾವು ಚೆನ್ನಾಗಿ ಮಾತಾಡ್ಬೋದು, ಎಂಜಾಯ್ ಮಾಡ್ಬೋದು, ಖುಷಿಯಿಂದ ಇರ್ಬೋದು, ಗಾಸಿಪ್ ಮಾಡ್ಬೋದು. ವರ್ಕ್ ಟೆನ್ಷನ್, ಪ್ರೆಷರ್ ಏನೂ ಇರಲ್ಲ. ಅದಕ್ಕೆ ಇದೊಂದು ಒಳ್ಳೆ ಜಾಗ, ನಮಗೆಲ್ಲರಿಗೂ ಖುಷಿಯಾಗುತ್ತೆ. ಇಲ್ಲಿ ವೆಜ್, ನಾನ್ ವೆಜ್ ಎಲ್ಲ ಕೈಂಡ್ ಆಫ್ ಫುಡ್ ಸಿಗುತ್ತೆ. ವೆಜ್ಜಿಗೆ ಆ್ಯಕ್ಚುಲಾಗಿ ಸಪ್ರೇಟಾಗಿ ಒಂದು ನೇಚರ್ಸ್ ನೆಸ್ಟ್ ಅಂತ ಇದೆ, ಇಲ್ಲಿ ವೆಜ್ ಮಾತ್ರ ಸಿಗೋದು. ಇಲ್ಲಿ ಆ್ಯಕ್ಚುಲಾಗಿ ಗಂಜಿ ಊಟ, ರಾಗಿ ಮುದ್ದೆ ಆ ಥರದ್ದು, ಲೈಕ್ ಲಿಟ್ರಲಿ ಹಳ್ಳಿ ಊಟ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಓವೆನ್ಸ್ ಇದೆ, ಲೈಕ್ ನಿಮ್ಗೇನಾದರೂ ಬಿಸಿ ಮಾಡ್ಕೋಬೇಕು, ನೀವು ಟಿಫನ್ ತಂದಿದ್ರೆ ಅದನ್ನು ಇಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಇಲ್ಲಿ ಫಿಶ್ ಬಿರಿಯಾನಿ ಆ ಥರದ್ದು. ಆ್ಯಂಡ್ ಇಲ್ಲಿ ಸೌತ್ ಆ್ಯಂಡ್ ನಾರ್ತ್ ಥಾಲಿ ಇದು ಸಿಗುತ್ತೆ. ಇದೆಲ್ಲ ತೊಗೊಳ್ಬೇಕಾದ್ರೆ ನಾವು ಫಸ್ಟು ರಿಸಿಟ್ ತೊಗೊಳ್ಬೇಕು, ಏನು ಟೋಕನ್ ಅಂತೀವಲ್ಲ, ಟೋಕನ್ ತೊಗೊಳ್ಬೇಕು ಫಸ್ಟು. ಪೇ ಮಾಡಿಬಿಟ್ಟು ಟೋಕನ್ ತೊಗೊಂಡು ಆಮೇಲೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಬೇಕು. ಪೇ ಮಾಡುವಾಗಲೂ ಕ್ಯೂವಲ್ಲಿ ನಿಂತ್ಕೊಳ್ಬೇಕು, ಇಲ್ಲಿ ಕೂಡ ಕ್ಯೂವಲ್ಲಿ ನಿಂತ್ಕೊಳ್ಬೇಕು. ಇಲ್ಲೇ ಸ್ಟ್ರೈಟಾಗಿ ಒಂದು ಚಾಯ್ ಪಾಯಿಂಟ್ ಇದೆ, ಅಲ್ಲಿ ಚಾಯ್, ಕಾಫಿ, ಹಾರ್ಲಿಕ್ಸ್, ಬಾರ್ನ್ವಿಟಾ ಎಲ್ಲ ಸಿಗುತ್ತೆ, ಇನ್ಕ್ಲೂಡಿಂಗ್ ಐಸ್ ಕ್ರೀಮ್, ಸ್ನ್ಯಾಕ್ಸ್ ಏನು ಬೇಕು ಎಲ್ಲ. ಆ್ಯಂಡ್ ಇಲ್ಲಿ ಮೇನ್ ಮೆನು ಇದೆ, ನಾನ್ ವೆಜ್ ರೆಡ್ ಕಲರಲ್ಲಿ, ವೆಜ್ ಗ್ರೀನಲ್ಲಿ. ಯಾವ್ದು ಬೇಕೋ ಅದನ್ನು ಆರ್ಡರ್ ಮಾಡಿಬಿಟ್ಟು ಟೋಕನ್ ತೊಗೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಆಮೇಲೆ ನಮ್ಮ ಫುಡ್ ಕೊಡ್ತಾರೆ. ನಾನು ಯೂಶ್ವಲಿ ಕಬಾಬ್ ಆ್ಯಂಡ್ ನಾರ್ತ್ ಅಥವಾ ಒಂದು ಸೌತ್ ಥಾಲಿ ತೊಗೊಳ್ಳೋದು, ಬಿಕಾಸ್ ನನಗೆ ಊಟಕ್ಕೆ ನಾನ್ ವೆಜ್ ಇರಲೇಬೇಕು. ಆಮೇಲೆ ನನ್ನ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಕಬಾಬ್ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ, ಅದು ನನಗೆ ಇಷ್ಟ, ತೊಗೋತೀನಿ ಯಾವಾಗಲೂ. ಊಟ ಮುಗಿಸಿ ಮತ್ತೆ ನನ್ನ ಅದೇ ದಾರಿಯಲ್ಲಿ ರಿಟರ್ನ್ ಹೋದೆ. ದಿಸ್ ಇಸ್ ದ ಆಡಿಟೋರಿಯಂ. ರಿಟರ್ನ್ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಆರಾಮಾಗಿ ಕೂತ್ಕೊಂಡು. ಒಳ್ಳೆ AC ಇರುತ್ತೆ, ನಿದ್ದೆನೂ ಬರುತ್ತೆ, ಬಟ್ ನಿದ್ದೆ ಮಾಡೋಕ್ಕಾಗಲ್ಲ. ಹಾಗೆ ಚೇರಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬ್ಯಾಕ್ ಟು ವರ್ಕ್ ಮುಗಿಸಿ ಎಕ್ಸಿಟ್ ಆದೆ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಇನ್ಫೋಸಿಸ್ ಮುಡಿಪು ಕ್ಯಾಂಪಸ್. ಐ ಹೋಪ್ ಯು ಲೈಕ್ಡ್ ಇಟ್. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ಐ ಕ್ಯಾನ್ ಮೇಕ್ ಮೋರ್ ವಿಡಿಯೋಸ್.